ಕ್ರಿಸ್ತನನ್ನು ನಂಬಿರುವ ಪ್ರಿಯ ವಿಶ್ವಾಸಿಗಳೇ, ನಿಮ್ಮೆಲ್ಲರಿಗೆ ಜೀವಮಾರ್ಗ ಎಂಬ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ನಾವು ಇಂದು ಅಪಾಯಕರವಾದ ದಿನಗಳಲ್ಲಿ ಜೀವಿಸುತ್ತಿದ್ದೇವಲ್ಲವೇ? ಭವಿಷ್ಯದ ಚಿಂತೆ, ನಿರಾಶೆ, ಅನಾರೋಗ್ಯ, ಆರ್ಥಿಕ ಪರಿಸ್ಥಿತಿಗಳು ಹೀಗೆ ಲೆಕ್ಕವಿಲ್ಲದ ಜಂಜಾಟಕ್ಕೆ ಸಿಲುಕಿಕೊಂಡಿದ್ದೇವೆ. ನಿರೀಕ್ಷಣೆ ಇಲ್ಲದ ಜೀವನವಾಗಿದೆ ನಮ್ಮ ಬದುಕು. ಅನೇಕರು ಮಾನಸಿಕ ರೋಗಿಗಳಾಗಿದ್ದಾರೆ. ಬದುಕಿನ ಆಶೆಯನ್ನು ತ್ಯಜಿಸಿ ಮರಣದ ದಾರಿ ನೋಡುತ್ತಿದ್ದಾರೆ. ಬೈಬಲ್ನಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 13:5 ದೇವರು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ತಾನೇ ಹೇಳಿದ್ದಾನಲ್ಲವೇ? ಎಲೈ ಮಾನವರೇ, ನಿರಾಶೆಯ ಜೀವಿತದಿಂದ ಮೇಲಕ್ಕೆ ಏಳಿರಿ. ಅನೇಕ ಸಾರಿ ನಾವು ದೇವರ ವಾಗ್ದಾನಗಳನ್ನು ಮರೆತು ಬಿಡುತ್ತೇವೆ. ಕೀರ್ತನೆ 43:5 ನನ್ನ ಮನವೇ, ನೀನು ಕುಗ್ಗಿ ಹೋಗಿರುವುದೇನು? ಹೀಗೆ ವ್ಯಥೆ ಪಡುವುದೇಕೆ? ದೇವರನ್ನು ನಿರೀಕ್ಷಿಸು, ಆತನೇ ನನಗೆ ರಕ್ಷಕನು, ದೇವರೂ ಆಗಿದ್ದಾನೆ ಎಂದು ಬರೆದದೆ. ಆತನೇ ನಮ್ಮ ದುರ್ಗವು, ನಮ್ಮ ಆಶ್ರಯಗಿರಿಯೂ ಆಗಿದ್ದಾನೆ. ಅನೇಕ ಸಾರಿ ಜನರು ನಮ್ಮನ್ನು ಅಪಾರ್ಥ ಮಾಡಿಕೊಳ್ಳುತ್ತಾರೆ. ಕಾರಣವಿಲ್ಲದೆ ಜನರ ಕೋಪಕ್ಕೆ ನಾವು ಒಳಗಾಗುತ್ತೇವೆ. ಕೆಲವೊಮ್ಮೆ ನಮ್ಮ ಪ್ರಿಯರು ನಮ್ಮನ್ನು ಅಗಲಿ ದೂರ ಹೋಗುತ್ತಾರೆ. ಆಗ ಬರುವ ದುಃಖ, ನಿರಾಶೆಯಿಂದ ನಮ್ಮ ಹೃದಯವು ಕುಗ್ಗಿ ಹೋಗುತ್ತದೆ. ಯೇಸು ಪ್ರಭು ನಮ್ಮ ಬಾಧೆಗಳನ್ನು ನೀಗಿಸುವ ದೇವರು. ಪ್ರಿಯರೇ, ನಾವು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ಆತನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರದೆ ಮುಂದೆ ಸಾಗಬೇಕಲ್ಲವೇ? ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು ಎಂದು ಯೇಸು ಪ್ರಭು ಮತ್ತಾಯನು ಬರೆದ ಪತ್ರಿಕೆ 11:28 ಹೇಳಿದ್ದಾನಲ್ಲವೇ? ಪ್ರಿಯ ವಿಶ್ವಾಸಿಯೇ, ಇಂದು ನೀನು ಯಾವ ಶ್ರಮೆಯಲ್ಲಿ, ದುಃಖದಲ್ಲಿ, ಅವಮಾನದಲ್ಲಿ ಸಾಗುತ್ತಿರುವೆ? ಕಳವಳದಿಂದ, ಹೆದರಿಕೆಯಿಂದ ಹೆಜ್ಜೆ ಇಡುತ್ತಿದ್ದೀಯಾ? ನಿನ್ನ ಸುತ್ತಲೂ ಎಲ್ಲ ದ್ವಾರಗಳು ಮುಚ್ಚಲ್ಪಟ್ಟಿದೆಯಾ? ಆದರೆ ಒಮ್ಮೆ ತಲೆ ಎತ್ತಿ ಮೇಲೆ ನೋಡು, ಪರಲೋಕದ ದ್ವಾರಗಳು ನಿನಗಾಗಿ ತೆರೆಯಲ್ಪಟ್ಟಿದೆ. ಕೀರ್ತನೆಕಾರನು 41 ಹೀಗೆ ಹೇಳುತ್ತಾನೆ, ನಾನು ದೇವರಿಗೋಸ್ಕರ ನಿರೀಕ್ಷಿಸಿದೆನು, ಆತನು ನನ್ನ ಮೊರೆಗೆ ಕಿವಿಗೊಟ್ಟು ಲಕ್ಷಿಸಿದನು ಎಂದು. ಹೌದು ಪ್ರಿಯರೇ, ಆಪತ್ಕಾಲದಲ್ಲಿ ನಮ್ಮ ಹತ್ತಿರವಿದ್ದು ನಮ್ಮನ್ನು ಕಾಯುವ ಯೇಸು ಪ್ರಭುವಿನ ಮೇಲೆ ಮೊರೆ ಹೋಗೋಣ. ಆತನೇ ನಿರಾಶೆಯಲ್ಲಿ ನಮ್ಮ ಆಶಾಕಿರಣವಾಗಿದ್ದಾನಲ್ಲವೇ? ದೇವರ ಕೃಪೆ ನಿಮ್ಮೊಂದಿಗಿರಲಿ. ಆಮೇನ್, ಆಮೇನ್.